ನಮಸ್ಕಾರ. ಇವತ್ತು ನಾನು ಹೊರಗಡೆ ಅಂಗಡಿಯಲ್ಲಿ ಯಾವ ರೀತಿ ಸಿಗುತ್ತೆ ನೋಡ್ರಿ, ಅದೇ ರೀತಿ ಶೇಂಗಾ ಚಿಕ್ಕಿನ ಮನೆಯಲ್ಲೇ ತುಂಬ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಚಿಕ್ಕಿ ಮಾಡಲಿಕ್ಕೆ ನಿಮಗೆ ಜಾಸ್ತಿ ಸಮಯನೂ ಬೇಕಾಗಿಲ್ಲ, ಜಾಸ್ತಿ ಸಾಮಗ್ರಿಗಳು ಕೂಡ ಬೇಕಾಗಿಲ್ಲ. ಕಡಿಮೆ ಸಮಯದಲ್ಲಿ ತುಂಬಾ ಕ್ರಿಸ್ಪಿಯಾಗಿ ಮಾಡ್ಕೋಬೋದು. ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಬನ್ನಿರಿ ಹಾಗಾದರೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲು ಬೇಕಾಗಿರುವಂಥ ಸಾಮಗ್ರಿಗಳು ಏನೇನಂತ ನೋಡ್ಕೊಳ್ಳೋಣ. ಕಡಲೆ ಬೀಜ ಅಥವಾ ಶೇಂಗಾ ತೊಗೊಳ್ರಿ. ರುಚಿಗೆ ಬೆಲ್ಲ ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ತುಪ್ಪ ಬೇಕು. ಈ ಮೂರೇ ಸಾಮಗ್ರಿಗಳಿಂದ ತುಂಬಾ ಕ್ರಿಸ್ಪಿಯಾದ ರುಚಿಕರವಾದಂಥ ಚಿಕ್ಕಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಚಿಕ್ಕಿ ಮಾಡಬೇಕಾದ್ರೆ ಮೊದಲು ನಾವು ಶೇಂಗಾನ ಹುರ್ಕೋಬೇಕು. ಹಾಗಾಗಿ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಈಗ ಇದರಲ್ಲಿ ಶೇಂಗಾ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಬೀಜ ಅಥವಾ ಶೇಂಗಾನ ಹಾಕ್ಕೊಳ್ರಿ. ಈಗ ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಇವುಗಳನ್ನು ಚೆನ್ನಾಗಿ ಹುರ್ಕೋಬೇಕು. ಕಡಲೆ ಬೀಜವನ್ನು ನೀವು ಚೆನ್ನಾಗಿ ಹುರಿದ್ರೆ ಮಾತ್ರ ಚಿಕ್ಕಿ ರುಚಿನೂ ಚೆನ್ನಾಗಿರುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಚೆನ್ನಾಗಿ ಹುರ್ಕೊಳ್ರಿ. ಐ ಫ್ಲೇಮಲ್ಲಿ ಇಟ್ಟು ಕೂಡ ಹುರಿಬೋದು, ತೊಂದರೆ ಇಲ್ಲ. ಆದರೆ ಐ ಫ್ಲೇಮಲ್ಲಿ ಇಟ್ಟು ಹುರಿದ್ರೆ ಬೇಗನೆ ಕಲರ್ ಚೇಂಜ್ ಆಗಿಬಿಡುತ್ತೆ, ಆದರೆ ಒಳಗಡೆಯಿಂದ ಅಷ್ಟು ನೀಟಾಗಿ ಫ್ರೈ ಆಗಿರಲ್ಲ. ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಚೆನ್ನಾಗಿ ಹುರ್ಕೊಳ್ರಿ. ನೋಡಿ, ಸಿಪ್ಪೆ ಎಲ್ಲ ಸಪ್ರೇಟ್ ಆಗಿದೆ, ಅಂದರೆ ಕಡಲೆ ಬೀಜ ಚೆನ್ನಾಗಿ ಹುರಿದಿವೆ ಅಂತ ಅರ್ಥ. ಈ ಟೈಮ್ನಲ್ಲಿ ಸ್ಟವ್ನ ಆಫ್ ಮಾಡಿ ತಣ್ಣಗಾಲಿಕ್ಕೆ ಬಿಡೋಣ. ಬೇಗನೆ ತಣ್ಣಗಾಗಬೇಕು ಅಂದರೆ ಈ ರೀತಿ ಒಂದು ಅಗಲವಾದಂಥ ತಟ್ಟೆಯಲ್ಲಿ ಹಾಕ್ಕೊಳ್ರಿ. ಆಗ ಆದಷ್ಟು ಬೇಗನೆ ತಣ್ಣಗಾಗ್ಬಿಡುತ್ತೆ. ಈ ಕಡಲೆ ಬೀಜ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಾವು ಸಿಪ್ಪೆನ ಬಿಡಿಸ್ಕೋಬೇಕು. ನೋಡಿ, ಕಡಲೆ ಬೀಜ ಎಲ್ಲ ಪೂರ್ತಿಯಾಗಿ ತಣ್ಣಗಾಗಿವೆ. ಈಗ ಇದರಲ್ಲಿರುವಂಥ ಸಿಪ್ಪೆನ ತೆಗಿಯೋಣ. ಕೈಯಿಂದ ಈ ರೀತಿ ತಿಕ್ಕಿದ್ರೆ ಸಾಕು, ಬೇಗನೆ ಸಿಪ್ಪೆ ಎಲ್ಲ ಬಿಟ್ಬಿಡುತ್ತೆ. ನೆನಪಿರಲಿ, ಬಿಸಿ ಇದ್ದಾಗ ತೆಗಿಯೋಕ್ಕೋದ್ರೆ ಸಿಪ್ಪೆ ಅಷ್ಟು ನೀಟಾಗಿ ಬರಲ್ಲ. ಹಾಗಾಗಿ ತಣ್ಣಗಾಲಿಕ್ಕೆ ಬಿಡ್ರಿ. ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಈ ರೀತಿ ನೀಟಾಗಿ ಉಜ್ಜಿದ್ರೆ ಇದರಲ್ಲಿರುವಂಥ ಎಲ್ಲ ಸಿಪ್ಪೆ ಆದಷ್ಟು ಬೇಗನೆ ಬಂದುಬಿಡುತ್ತೆ. ಈ ರೀತಿ ನಿಮಗೆ ಕೈಯಿಂದ ತಿಕ್ಕೋಕ್ಕಾಗಲಿಲ್ಲ ಅಂದರೆ ಚಪಾತಿ ಮಾಡುವಂಥ ಕೋಲಿರುತ್ತೆ ನೋಡ್ರಿ, ಅದರಿಂದ ತಿಕ್ಕ್ರಿ, ಎಲ್ಲ ಸಿಪ್ಪೆ ಬೇರೆ ಬೇರೆ ಆಗುತ್ತೆ. ಈಗ ಇವುಗಳನ್ನು ನೀಟಾಗಿ ಕೇರ್ಕೊಂಬರೋಣ. ನೋಡಿ, ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಕಾಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಚಿಕ್ಕಿ ಮಾಡಬೇಕಾದ್ರೆ ಶೇಂಗಾ ಎಲ್ಲ ಈ ರೀತಿ ಪಳಕಾಗಿರಬೇಕು. ಅಂದರೆ ಶೇಂಗಾ ಬೀಜನ 1/2 ಭಾಗ ಆಗೋ ಥರ ಮಾಡಿಟ್ಕೋಬೇಕು. ಚೆನ್ನಾಗಿ ರೆಡಿಯಾಗಿವೆ. ಈಗ ಇವುಗಳನ್ನು ಉಪಯೋಗಿಸಿ ಚಿಕ್ಕಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಚಿಕ್ಕಿ ಮಾಡಬೇಕಾದ್ರೆ ಮೊದಲು ನಾವು ಪಾಕ ರೆಡಿ ಮಾಡ್ಕೋಬೇಕು. ಹಾಗಾಗಿ ಮೊದಲು ಸ್ಟವ್ನ ಆನ್ ಮಾಡಿ ಒಂದು ಕಡಾಯಿ ಬಿಸಿ ಮಾಡಲಿಕ್ಕೆ ಇಟ್ಕೊತಾ ಇದ್ದೀನಿ. ಈಗ ಇದರಲ್ಲಿ ಈ ಕಪ್ನಿಂದ 1 ಕಪ್ನಷ್ಟು ಸ್ಮೂತಾಗಿ ಕುಟ್ಟಿಟ್ಕೊಂಡಿರುವಂಥ ಬೆಲ್ಲ ಹಾಕೊತಾ ಇದ್ದೀನಿ. ಆಮೇಲೆ ಅದೇ ಕಪ್ನಿಂದ ಅಳತೆ ಮಾಡಿ 1/4 ಕಪ್ನಷ್ಟು ನೀರು ಹಾಕೊತಾ ಇದ್ದೀನಿ. ನೀರೇನು ಜಾಸ್ತಿ ಬೇಕಾಗಲ್ಲ, ಒಂದು ಸ್ವಲ್ಪ ಹಾಕಿದ್ರೆ ಸಾಕು. ಈಗ ನೀಟಾಗಿ ಮಿಕ್ಸ್ ಮಾಡ್ತಾ ಬೆಲ್ಲವನ್ನು ಚೆನ್ನಾಗಿ ಕರಗಿಸ್ಕೊಳ್ಳೋಣ. ಮೊದಲು ಬೆಲ್ಲ ಚೆನ್ನಾಗಿ ಕರಗಬೇಕು. ಹಾಗಾಗಿ ಕೈ ಬಿಡದೇ ಈ ರೀತಿ ಮಿಕ್ಸ್ ಮಾಡ್ತಾ ಇರ್ರಿ. ಬೆಲ್ಲ ಕರಗ್ತಾ ಇರಲಿ, ಅಷ್ಟರಲ್ಲೇ ಈ ಕಡೆ ತುಪ್ಪನ ಸವರ್ಕೊಳ್ಳೋಣ. ಈ ರೀತಿ ಒಂದು ಮನೆ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಈ ರೀತಿ ಮನೆ ತೊಗೊಳ್ರಿ, ಇಲ್ಲಾಂದರೆ ಬಟರ್ ಪೇಪರ್ ಉಪಯೋಗಿಸ್ಕೋಬೋದು. ಇಲ್ಲ ಅಂದರೆ ನಾರ್ಮಲ್ ಸ್ಟೀಲ್ ತಟ್ಟೆ ಇರುತ್ತೆ ನೋಡಿರಿ, ಅದನ್ನೇ ಉಪಯೋಗಿಸ್ಕೊಳ್ರಿ. ಸ್ವಲ್ಪ ತುಪ್ಪ ಹಚ್ಚಿ ಎಲ್ಲ ಕಡೆಗೂ ನೀಟಾಗಿ ಹರಡ್ಕೊಳ್ರಿ. ಈ ರೀತಿ ಮುಂಚೆ ತುಪ್ಪ ಹಚ್ಚಿ ಇಟ್ಕೊಂಡ್ರೆ ಚಿಕ್ಕಿ ಕೆಳಗಡೆ ಎಲ್ಲೂ ಅಂಟೋದಿಲ್ಲ. ಪಾಕ ರೆಡಿ ಆಗೋಕ್ಕಿಂತ ಮುಂಚೆನೇ ಈ ರೀತಿ ತುಪ್ಪನ ಹಚ್ಚಿಟ್ಕೊಳ್ರಿ. ಈಗ ಇದನ್ನು ಸೈಡಲ್ಲಿಟ್ಟು ಪಾಕನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದ ಮೇಲೆ ಬೇರೊಂದು ಪಾತ್ರೆಯಲ್ಲಿ ನೀಟಾಗಿ ಶೋಧಿಸಿ ಮತ್ತು ಕುದಿಸ್ಕೊತಾ ಇದ್ದೀನಿ. ಪಾಕ ಪೂರ್ತಿ ರೆಡಿಯಾಗೋವರೆಗೂ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಕುದಿಸ್ಕೊಳ್ರಿ. ಆಗ ಪಾಕದ ರುಚಿ ತುಂಬ ಚೆನ್ನಾಗಿರುತ್ತೆ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ಕುದಿಲಿಕ್ಕೆ ಶುರು ಆಯಿತು ಅಂದರೆ ನೀವು ಪಾಕನ ಚೆಕ್ ಮಾಡ್ತಾ ಇರಬೇಕು. ಯಾವ ರೀತಿ ಅಂದರೆ ಒಂದು ತಟ್ಟೆಯಲ್ಲಿ ಸ್ವಲ್ಪ ನೀರು ತೊಗೊಳ್ರಿ. ಆ ನೀರಲ್ಲಿ ಈ ಕುದೀತಾ ಇರುವಂಥ ಪಾಕನ ಹಾಕಿದ್ರೆ ಪಾಕ ಕೆಳಗಡೆ ಅಂಟಬಾರ್ದು. ಮತ್ತು ಈ ರೀತಿ ಸಾಫ್ಟ್ ಆಗಿರಬಾರ್ದು, ಗಟ್ಟಿ ಥರ ಆಗಬೇಕು. ಅಲ್ಲಿವರೆಗೂ ನಾವು ಕುದಿಸ್ಕೋಬೇಕು. ನೋಡಿರಿ, ಇನ್ನೂ ಪಾಕ ಬಂದಿಲ್ಲ. ಹಾಗಾಗಿ ಇದೇ ರೀತಿ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಕುದಿಸ್ಕೊಳ್ಳೋಣ. ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡ್ದೇ ಪಾಕ ಮಾಡೋದು ಕರೆಕ್ಟಾಗಿ ನೋಡಿ. ಇದೇ ರೀತಿಯಾಗಿ ಮಾಡಿಕೊಂಡ್ರೆ ನೀವು ಮಾಡ್ತಕ್ಕಂಥ ಚಿಕ್ಕಿ ಕೂಡ ಪರ್ಫೆಕ್ಟಾಗಿ ಬರುತ್ತೆ, ಯಾವುದೇ ಕಾರಣಕ್ಕೂ ಹಾಳಾಗಲ್ಲ. ಮಿಕ್ಸ್ ಮಾಡ್ತಾ ಆಗಾಗ ನೀವು ಪಾಕನ ಚೆಕ್ ಮಾಡ್ತಾ ಇರ್ರಿ. ಪಾಕ ಬಂದಿದೆ ಇಲ್ವಾ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿರಿ, ತಟ್ಟೆಯಲ್ಲಿ ಸ್ವಲ್ಪ ನೀರು ತೊಗೊಂಡು ಅದರಲ್ಲಿ ಕುದೀತಾ ಇರುವಂಥ ಪಾಕನ ಹಾಕಿ ಈ ರೀತಿ ಕೈಯಿಂದ ಒಟ್ಟುಗೂಡಿದ್ರೆ ಪಾಕ ಒಂದೇ ಕಡೆ ಕೂರಬೇಕು. ಮತ್ತು ಕೈಯಲ್ಲಿ ತೊಗೊಂಡ್ರೆ ನೀಟಾಗಿ ಬರಬೇಕು, ಕೆಳಗಡೆ ಎಲ್ಲೂ ಅಂಟಬಾರ್ದು. ಮತ್ತು ಈ ರೀತಿ ಎಳೆ ಎಳೆ ಥರ ಆಗಬಾರ್ದು, ನೀಟಾಗಿ ಕೈಯಲ್ಲಿ ಬರಬೇಕು. ಅಂದಾಗ ಪರ್ಫೆಕ್ಟಾಗಿ ಪಾಕ ರೆಡಿಯಾಗಿದೆ ಅಂತ ಅರ್ಥ. ನೋಡಿರಿ, ಇನ್ನೂ ಪಾಕ ಬಂದಿಲ್ಲ, ಕೆಳಗಡೆ ಎಲ್ಲ ಅಂಟ್ತಾ ಇದೆ ಅಲ್ವಾ. ಹಾಗಾಗಿ ಇದನ್ನು ಇನ್ನೂ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ. ತುಂಬ ಏನು ಕಷ್ಟ ಇಲ್ಲ, ಕರೆಕ್ಟಾಗಿ ನೋಡಿಕೊಂಡ್ರೆ ನೀವು ಕೂಡ ಪರ್ಫೆಕ್ಟಾಗಿ ಮಾಡ್ಕೋಬೋದು. ನೋಡಿರಿ, ಇದೇ ರೀತಿ ಒಂದು ಸ್ವಲ್ಪ ಹೊತ್ತು ಕುದಿಸಿ ಮತ್ತೊಮ್ಮೆ ಚೆಕ್ ಮಾಡ್ಕೊತಾ ಇದ್ದೀನಿ. ಈಗ ತಟ್ಟೆಯಲ್ಲಿ ನೀರು ತೊಗೊಂಡಿಲ್ಲ, ಹಾಗೆ ಖಾಲಿ ತಟ್ಟೆ ತೊಗೊಂಡು ಅದರಲ್ಲಿ ಕುದೀತಾ ಇರುವಂಥ ಪಾಕನ ಹಾಕಿ ಸ್ವಲ್ಪ ತಣ್ಣಗಾಲಿಕ್ಕೆ ಬಿಡ್ತಾ ಇದ್ದೀನಿ.
ಒಂದು ಸ್ವಲ್ಪ ತನಗಾದ್ಮೇಲೆ ಈ ರೀತಿ ಕೈಯಲ್ಲಿ ತಗೊಳ್ರಿ. ಕಾಣಿಸ್ತಾ ಇರೋದು ನಿಮ್ಗೆ ಇಲ್ಲಿ ಮುಂಚೆ ಥರ ಕೆಳಗಡೆ ಎಲ್ಲೂ ಅಂಟ್ತಾ ಇಲ್ಲ, ನೀಟಾಗಿ ಕೈಯಲ್ಲಿ ಬರ್ತಾ ಇದೆ. ಮತ್ತು ಈ ರೀತಿ ಮಾಡಿದ್ರೆ ಕಟ್ ಕಟ್ ಅಂತ ಸೌಂಡ್ ಬರ್ತಾ ಇದೆ. ಈ ರೀತಿ ನಮಗೆ ಗಟ್ಟಿ ಪಾಕ ರೆಡಿ ಆಗಬೇಕು. ಈ ರೀತಿ ಕಟ್ ಅಂದರೆ ಪರ್ಫೆಕ್ಟ್ ಆಗಿದೆ ಅಂತ ಅಲ್ಲ, ಇನ್ನೂ ಒಂದು ಸಲ ಈ ರೀತಿ ಚೆಕ್ ಮಾಡ್ಕೊಳ್ರಿ. ನೋಡಿರಿ, ಈ ರೀತಿ ಮುರಿದ್ರೆ ಕಟ್ ಅಂತ ಮುರಿಬೇಕು. ಈ ರೀತಿ ರಬ್ಬರ್ ಥರ ಬರ್ತಾ ಇರಬಾರ್ದು. ಈ ರೀತಿ ರಬ್ಬರ್ ಥರ ಬಂದರೆ ಇನ್ನೂ ನಮಗೆ ಪಾಕ ಬಂದಿಲ್ಲ ಅಂತ ಅರ್ಥ. ಹಾಗಾಗಿ ಇನ್ನೂ ಒಂದು 2 ನಿಮಿಷ ಕುದಿಸ್ಕೊತಾ ಇದ್ದೀನಿ. ನೋಡಿರಿ, ಇನ್ನೊಂದು 2 ನಿಮಿಷ ಆದಮೇಲೆ ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಳೋಣ. ನೋಡಿರಿ, ನಾರ್ಮಲ್ ತಟ್ಟೆ ತೊಗೊಂಡಿದ್ದೀನಿ, ಅದರಲ್ಲಿ ಕುದೀತಾ ಇರುವಂಥ ಪಾಕನ ಹಾಕಿ ಸ್ವಲ್ಪ ತಣ್ಣಗಾಲಿಕ್ಕೆ ಬಿಟ್ಬಿಡ್ರಿ. ಬೇಗ ತಣ್ಣಗಾಗುತ್ತೆ, ತಣ್ಣಗಾಗಲಿಕ್ಕೆ ಜಾಸ್ತಿ ಟೈಮ್ ಬೇಕಾಗಲ್ಲ. ಈ ರೀತಿ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಕೈಯಲ್ಲಿ ತೊಗೊಂಡು ಚೆಕ್ ಮಾಡ್ಕೊಳ್ರಿ. ನೋಡಿರಿ, ಈ ರೀತಿ ಮಾಡಿದ್ರೆ ನಮಗೆ ಕಟ್ ಕಟ್ ಅಂತ ಸೌಂಡ್ ಬರ್ತಾ ಇರಬೇಕು, ಮತ್ತು ಕೈಯಿಂದ ಮುರಿದ್ರೆ ಕಟ್ ಅಂತ ಮುರಿಬೇಕು. ಮತ್ತು ಬಾಯಲ್ಲಿ ಹಾಕೊಂಡು ತಿಂದರೆ ಬಾಯಿಗೆಲ್ಲ ಅಂಟ್ತಾ ಇರಬಾರ್ದು, ಕುರುಮ್ ಅಂತ ಸೌಂಡ್ ಬರ್ತಾ ಇರಬೇಕು. ಆಗ ಪಾಕ ಕರೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ. ಈಗ ಪಾಕ ಕರೆಕ್ಟಾಗಿ ರೆಡಿಯಾಗಿದೆ. ಇಮಿಡಿಯೇಟಾಗಿ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಈಗ ಇದರಲ್ಲಿ ಮುಂಚಿನ ಹುರಿದು ಸಿಪ್ಪೆ ತೆಗೆದಿರುವಂಥ ಕಡಲೆ ಬೀಜ, ಯಾವ ಕಪ್ಪಿಂದ ಬೆಲ್ಲ ಅಳತೆ ಮಾಡಿರ್ತೀವಿ ನೋಡಿರಿ, ಅದೇ ಕಪ್ನಿಂದ 1 ಕಪ್ ಬೆಲ್ಲಕ್ಕೆ 2 ಕಪ್ನಷ್ಟು ಕಡಲೆ ಬೀಜ ಹಾಕೋಬೇಕು. ನಾನಿಲ್ಲಿ ಮೊದಲು 1 ಕಪ್ನಷ್ಟು ಹಾಕಿ ಮಿಕ್ಸ್ ಮಾಡಿ ನಂತರ ಇನ್ನೊಂದು ಕಪ್ನಷ್ಟು ಹಾಕಿ ಕಲಿಸ್ಕೊತಾ ಇದ್ದೀನಿ. ಟೋಟಲಾಗಿ ಯಾವುದೇ ಕಪ್ನಿಂದ ಅಳತೆ ಮಾಡಿಕೊಂಡ್ರೂ ಕೂಡ 1 ಕಪ್ ಬೆಲ್ಲಕ್ಕೆ 2 ಕಪ್ನಷ್ಟು ಕಡಲೆ ಬೀಜ ಹಾಕ್ಕೊಳ್ರಿ, ಆಗ ಪರ್ಫೆಕ್ಟಾಗಿ ಬರುತ್ತೆ, ಯಾವುದೇ ಕಾರಣಕ್ಕೂ ಹಾಳಾಗಲ್ಲ. ನೋಡಿರಿ, ಆದಷ್ಟು ಬೇಗನೆ ಈ ರೀತಿ ಮಿಕ್ಸ್ ಮಾಡಿಕೊಡ್ರಿ, ತಡ ಮಾಡೋದು ಬೇಡ. ಫಟಾಫಟ್ ಅಂತ ಈ ರೀತಿ ಮಿಕ್ಸ್ ಮಾಡಿ ಇಮಿಡಿಯೇಟಾಗಿ ಸ್ಟವ್ನ ಆಫ್ ಮಾಡಿ ಮುಂಚೆನೇ ತುಪ್ಪ ಸವರಿಟ್ಕೊಂಡಿರುವಂಥ ಟ್ರೇ, ತಟ್ಟೆ ಅಥವಾ ಯಾವುದಾದ್ರೂ ಒಂದು ಮನೆ ಮೇಲೆ ಈ ರೀತಿ ಹಾಕಿಬಿಟ್ಟು ಇಮಿಡಿಯೇಟಾಗಿ ಚಪಾತಿ ಮಾಡುವಂಥ ಲಟ್ಟುಣಿಗೆಗೂ ಕೂಡ ಸ್ವಲ್ಪ ತುಪ್ಪನ ಹಚ್ಚಿ ಈ ರೀತಿ ರೋಲ್ ಮಾಡಿಕೊಡ್ರಿ. ಚಿಕ್ಕಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜ್ಗೆ ರೋಲ್ ಮಾಡಿಕೊಡ್ರಿ. ಈ ರೀತಿ ಮಾಡಿದ್ಮೇಲೆ ಸೈಡಲ್ಲಿಂದ ಸಮನಾಗಿ ಮಾಡ್ಕೊಳ್ಳೋಣ. ಈಗ ಬಿಸಿ ಇರುವಾಗಲೇ ನಾವು ಮಾರ್ಕ್ ಮಾಡಿಟ್ಕೊಳ್ಳೋಣ. ಪೂರ್ತಿ ತಣ್ಣಗಾದ್ಮೇಲೆ ಶೇಪ್ ಅಷ್ಟು ಚೆನ್ನಾಗಿ ಬರಲ್ಲ, ಹಾಗಾಗಿ ಬಿಸಿ ಇರುವಾಗಲೇ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡಿ ಇಟ್ಕೊಂಡ್ಬಿಡ್ರಿ. ಈ ವಿಧಾನದಲ್ಲಿ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ, ಯಾರು ಮಾಡಿಕೊಂಡ್ರೂ ಕೂಡ ಪರ್ಫೆಕ್ಟಾಗಿ ಬರುತ್ತೆ. ನೋಡಿರಿ, ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡಿಕೊಡ್ರಿ. ನೋಡಿರಿ, ಬಿಸಿ ಇರುವಾಗ ಜಸ್ಟ್ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಒಂದು 15ರಿಂದ 20 ನಿಮಿಷ ತಣ್ಣಗಾಲಿಕ್ಕೆ ಬಿಟ್ಬಿಡೋಣ. ನೋಡಿ, ಒಂದು 20 ನಿಮಿಷ ಬಿಟ್ಟಿದೆ, ಪೂರ್ತಿಯಾಗಿ ತಣ್ಣಗಾಗಿದೆ. ಈಗ ಪೀಸಸ್ಗಳನ್ನು ನಿಧಾನವಾಗಿ ತಗೊಳ್ಳೋಣ. ನೆನಪಿರಲಿ, ಕೆಳಗಡೆ ನೀವು ತುಪ್ಪನ ಚೆನ್ನಾಗಿ ಹಚ್ಚಿದರೆ ಮಾತ್ರ ಈ ರೀತಿ ಪೀಸಸ್ ನೀಟಾಗಿ ಬರುತ್ತೆ, ಇಲ್ಲಾಂದರೆ ಕೆಳಗಡೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ. ಇದೇ ರೀತಿ ಎಲ್ಲ ಪೀಸಸನ್ನು ನೀಟಾಗಿ ತೆಗೆದು ಸರ್ವ್ ಮಾಡಿಕೊಂಡ್ರೆ ತುಂಬಾ ರುಚಿಕರವಾದ ಕ್ರಿಸ್ಪಿಯಾದಂಥ ಶೇಂಗಾ ಚಿಕ್ಕಿ ಮನೆಯಲ್ಲೇ ಸವಿಯಲು ಸಿದ್ಧವಾಗಿರುತ್ತೆ. ನೀವು ಬೇಕಂದರೆ ಈ ರೀತಿ ಟ್ರಯಾಂಗಲ್ ಶೇಪಲ್ಲೂ ಕೂಡ ಕಟ್ ಮಾಡ್ಕೋಬೋದು. ಹೊರಗಡೆ ಅಂಗಡಿಯಲ್ಲಿ ತಂದು ತಿಂದಾಗ ಯಾವ ಟೇಸ್ಟಲ್ಲಿ ಇರುತ್ತೋ ನಿಜವಾಗ್ಲೂ ಕಣ್ರಿ ಅದೇ ಟೇಸ್ಟಲ್ಲೇ ಇತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಕೂಡ ಈ ವಿಧಾನದಲ್ಲಿ ಒಂದ್ಸಲ ಖಂಡಿತ ಟ್ರೈ ಮಾಡಿರಿ, ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಮತ್ತು ಪರ್ಫೆಕ್ಟಾಗಿ ಬರುತ್ತೆ. ತಿನ್ಬೇಕನ್ನಿಸ್ದಾಗ ತಕ್ಷಣಕ್ಕೆ ರೆಡಿಯಾಗುವಂಥ ಈ ಶೇಂಗಾ ಚಿಕ್ಕಿ ನಿಮಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿರಿ, ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿರಿ. ಥ್ಯಾಂಕ್ ಯು.